ಇನ್ನು ಇದೇ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪವರ್ ಟಿವಿಯ ಮತ್ತೊಂದು ಎಕ್ಸ್ಕ್ಲೂಸಿವ್. ಆರೋಪಿ A1 ಪಲ್ಲವಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಓಂ ಪ್ರಕಾಶ್ ಅವರ ಪತ್ನಿ ಮೊದಲ ರಿಯಾಕ್ಷನ್. ಇದು ಪವರ್ ಟಿವಿಯ ಎಕ್ಸ್ಕ್ಲೂಸಿವ್. ಕಾರಲ್ಲಿ ಕೂತ್ಕೊಂಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರೋಪಿ ಸ್ಥಾನದಲ್ಲಿರೋ ಪಲ್ಲವಿ. 3 ಬಾರಿ ಡೊಮೆಸ್ಟಿಕ್ ವೈಲೆನ್ಸ್ ಹೀಗಂತ ಪಲ್ಲವಿಯ ರಿಯಾಕ್ಷನ್. ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಾಗಿರೋದು. ಕಾರ್ನಲ್ಲಿ ಹೋಗ್ತಾ ಇದ್ರು, ಕ್ಯಾಮ್ರಾ ನೋಡಿ, ನಮ್ಮ ಮೈಕನ್ನು ನೋಡಿ ರಿಯಾಕ್ಷನ್ ಕೊಟ್ಟಿರೋದು ಪಲ್ಲವಿ. ಮಂಜು ಮಂಜು ಹಿಂದೆ ಓಪನ್ ಮಾಡು. ಸ್ವಲ್ಪ ಮಂಜು ಹಿಂದೆ ಓಪನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಮೇಡಮ್. ಮಂಜು ಮಂಜು ಹಿಂದೆ ಓಪನ್ ಮಾಡು. ಸ್ವಲ್ಪ ಮಂಜು ಹಿಂದೆ ಓಪನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಮೇಡಮ್. ಮಂಜು ಮಂಜು ಹಿಂದೆ ಓಪನ್ ಮಾಡು. ಸ್ವಲ್ಪ ಮಂಜು ಹಿಂದೆ ಓಪನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಮೇಡಮ್. ನೋಡಿ, ಇದು ಮಂಜು ಹಿಂದೆ ಓಪನ್ ಮಾಡು. ಡಿಜಿಐಜಿಪಿ ಇವರ ಕೊಲೆ ಕೇಸ್ನಲ್ಲಿ A1 ಸ್ಥಾನದಲ್ಲಿರೋದು ಅವರ ಪತ್ನಿ ಪಲ್ಲವಿಯ ರಿಯಾಕ್ಷನ್. 3 ಸಲ ಹೇಳಿದ್ರು ಅವರು, ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಕೌಟುಂಬಿಕ ಸಮಸ್ಯೆ ಅಥವಾ ಕೌಟುಂಬಿಕ ಹಿಂಸೆ ಅಂತ ಅರ್ಥ. ಹಿಂಗಂದ್ರು. ಅದು ಯಾವಾಗ ಹೇಳಿರೋದು? ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡೋಗಿ ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಕೂತಿದಾಗ್ಲೇನೆ ಹೇಳಿರೋದು. ಪೊಲೀಸರ ವಾಹನದಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ವಿಂಡೋ ಇಳಿಸಿದ ನಂತರ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಹೀಗಂತ 3 ಸಲ ಹೇಳಿದ್ರು. ಕೌಟುಂಬಿಕ ಹಿಂಸೆ ಅಂತ. ಈಗ ಓಕೆ, ಈಗ ಪೊಲೀಸರ ಕೈಯಲ್ಲಿದೆ. ಈಗ ನಾಳೆಯಿಂದ CCBಗೆ ಹೋಗುತ್ತೆ. ಈಗ ಕೇಸು ವರ್ಗಾವಣೆ ಆಗಿದೆ. ಈಗ ಈ ಕೇಸು CCB ಟೀಮ್ ಇನ್ಮೇಲೆ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಮಂಜು ಹಿಂದೆ ಓಪನ್ ಮಾಡು. ಸ್ವಲ್ಪ ಮಂಜು ಹಿಂದೆ ಓಪನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್